ಇಲ್ಲಿ ಇರೋದೇ ಕಾಂಪಿಟೇಷನ್ ಸ್ವಲ್ಪ ನಮ್ಮ ಕೇಂದ್ರ ನಾಯಕರೇ ಜಾಸ್ತಿ ಓಡಾಡ್ತಾ ಇರೋದು. ಬಿಜೆಪಿಯವರು ಅವ್ರಿಗೆಲ್ಲರಿಗೂ ದಾರಿ ಎಳೆದ್ಬಿಟ್ಟಿದ್ದಾರೆ ಕೇಂದ್ರ ನಾಯಕರು. ಬಿಜೆಪಿ ಅವ್ರಿಗೆ ಏನಂತ ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ ಇದಂತೆ ಮಾಧ್ಯಮದವರು ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಬಿಜೆಪಿ ಅವರು ಪೂರ್ತಿ ಕುಮಾರಸ್ವಾಮಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಸರ್, ಪಾರ್ಟಿಗೆ ಹೆಚ್ಚು ಕಡಿಮೆ ಬಿಟ್ಕೊಡ್ತಾರೆ. ಈಲ್ಡ್ ಆಗ್ಬಿಟ್ಟಾರೆ, ಹೆಚ್ಚು ಕಡಿಮೆ ಈಲ್ಡ್ ಆಗುತ್ತೆ. ನಮ್ಮ ಕೈಲಿ ಆಗಲ್ಲಪ್ಪ, ನೀನೇ ಬರ್ಬೇಕು ರಾಜ್ಯಕ್ಕೆ. ಮೋಸವರು ಹೇಳ್ತಾ ಇಲ್ವಾ? ಅವನೇನು ನಮ್ಮ ರವೀಂದ್ರ ಶ್ರೀಕಂಠ ಅವ್ರು ಹೇಳಿಲ್ವಾ? ಆಗಲ್ಲ ಬನ್ನಿ, ಇಲ್ಲಿ ಬಿಜೆಪಿ ಅವ್ರ ಕೈಲಿ ಆಗಲ್ಲ ಬನ್ನಿ, ನೀವು ಬನ್ನಿ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ರವೀಂದ್ರ ಶ್ರೀಕಂಠ ಸ್ಟೇಟ್ಮೆಂಟ್ ನೋಡಿ ನೀವೆಲ್ಲ ತೋರಿಸಿದ್ರಲ್ಲ. ರವೀಂದ್ರ ಶ್ರೀಕಂಠನವರು ಶ್ರೀರಂಗಪಟ್ಟಣದಲ್ಲಿ ಹೇಳಿದ್ರಲ್ಲ, ಆಗಲ್ಲ ಬನ್ನಿ ಬಿಜೆಪಿ ಅವ್ರ ಕೈಲಿ ಏನಾಗಲ್ಲ ಬನ್ನಿ, ನೀವು ಬರ್ಬೇಕು ಈ ರಾಜ್ಯಕ್ಕೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ ಅನ್ಯಾಯದ ಬಗ್ಗೆ ನೀವು ಧ್ವನಿ ಎತ್ತಬೇಕು, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ ರವೀಂದ್ರ ಶ್ರೀಕಂಠ ಜೆಡಿಎಸ್ ಮುಖಂಡರು ಹೇಳಿರೋದನ್ನ ನಾವು ನೀವೆಲ್ಲ ಕೇಳಿದೀವಲ್ಲ. ಅದಕ್ಕೆ ಬಿಜೆಪಿ ಅವರು ಏನು ರಿಯಾಕ್ಟ್ ಮಾಡಿಲ್ಲ. ಅದಕ್ಕೆ ಅಂದ್ರೆ ಒಪ್ಕೊಂಡಂಗಲ್ವ, ಅದು ರಿಯಾಕ್ಟ್ ಮಾಡಲಿಲ್ಲ ಅಂತಂದ್ರೆ ಈಗ ಯಾರಾದ್ರೂ ಒಂದು ಅಪಾದನೆ ಮಾಡಿದಾಗ ಆ ಅಪಾದನೆಗೆ ರಿಯಾಕ್ಷನ್ ಇಲ್ಲ ಅಂತಂದ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಂಡಾಗೆ. ರವೀಂದ್ರ ಶ್ರೀಕಂಠಯ್ಯನವರು ಒಬ್ಬ ಮಾಜಿ ಶಾಸಕರ ಅಪಾದನೆ ಅಲ್ಲ, ಅದು ಅಭಿಪ್ರಾಯ. ಅದನ್ನ ಬಿಜೆಪಿ ಅವರು ಯಾರು ರಿಯಾಕ್ಟ್ ಮಾಡಲ್ಲ. ಇಲ್ಲ ರೀ, ನಮ್ಮಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಯಾರು ಬಿಜೆಪಿ ಅವರು ಹೇಳಲೇ ಇಲ್ಲ. ಯಾಕಪ್ಪ ನೀ ಮಾತಾಡ್ತೀಯ ಅಂತ ಯಾರು ಹೇಳಲೇ ಇಲ್ಲ. ಅದರಿಂದ ಅದನ್ನ ಒಪ್ಕೊಂಡಂಗೆ ಅವರು ಬಿಜೆಪಿ ಅವರು ಒಪ್ಕೊಂಡಂಗೆ. ಬಿಜೆಪಿ ಅಷ್ಟೊಂದು ವೀಕ್ ಆಗಿದೆ ಸರ್ ರಾಜ್ಯದಲ್ಲಿ. ಅಲ್ಲ, ಅವ್ರು ರಿಯಾಕ್ಟ್ ಮಾಡ್ಬೇಕಾಯ್ತಲ್ವ? ರವೀಂದ್ರ ಶ್ರೀಕಂಠ ಹೇಳಿದ್ರೆ ರಿಯಾಕ್ಟ್ ಮಾಡ್ಬೇಕಾಗಿದೆ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾರೆ, ನಾವು ಇದೀವಿ ಅಂತ ಹೇಳಿ ಅವ್ರು ರಿಯಾಕ್ಟ್ ಮಾಡಲಿಲ್ಲ. ಅವರು ಅವಾಗ ರಿಯಾಕ್ಟ್ ಮಾಡದೇ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಂಗೆ. ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅಥವಾ ಶಾಸಕನಾಗಬೇಕು ಮತ್ತೆ ಉಪಚುನಾವಣೆ ಬರುತ್ತೆ. ನೀವು ಆಲ್ರೆಡಿ ಉಪಚುನಾವಣೆ ಬಂದಿತ್ತು, ಮತ್ತೆ ಉಪಚುನಾವಣೆ. ಈಗೇನೋ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ವು ನಾವು, ಇದರಲ್ಲಿ ಇರ್ತಾರೆ, ಇವ್ರ ಮೇಲೆ ನಾವು ಕಂಟೆಸ್ಟ್ ಮಾಡ್ತೇವೆ. ಸೀಟ್ ಕೇಳ್ತಾ ಇದ್ದಾರೆ, ಜೆಡಿಎಸ್ಗೆ ಬಿಟ್ಕೊಡಿ. ಅಲ್ಲ, ಹಿರಿಯೂರು ಚುನಾವಣೆ ನಿಲ್ತಾರೆ ಅಂತಕ್ಕಂಥದ್ದನ್ನ ನಿಮ್ ಮಾಧ್ಯಮದಲ್ಲಿ ನೋಡೋದು ನಾವು. ನಮ್ಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ಬಟ್ ಮಾಧ್ಯಮದಲ್ಲೇ ನಿಮ್ ಮಾಧ್ಯಮದಲ್ಲಿ ನೋಡೋದು ನಾವು. ಹಿರಿಯೂರು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ ಮತ್ತೆ ಮಂಡ್ಯ ಉಪಚುನಾವಣೆ ಲೋಕಸಭೆ. ಅದು ಉಪಚುನಾವಣೆ ಮಾಡಿಸೋದ್ರಲ್ಲಿ ಅವರು ಎತ್ತಿದ ಕೈ. ಅವ್ರು ಯಾವ ಸುಭಾಷಿತದಲ್ಲಿ ಅವರಿಂದ ಉಪಚುನಾವಣೆ ಆಗಿದೆ. ಉಪಚುನಾವಣೆ ಲೆಕ್ಕ ಅಲ್ಲ, ಅವ್ರಿಗೆ ಎಲ್ಲೆಲ್ಲ ಅವಕಾಶ ಇರಬೇಕು ಅದು ಲೆಕ್ಕ. ಬಿಡದಿ ಹೋರಾಟವನ್ನು ಸರ್ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಮಾಡ್ತಾರೆ, ಇಷ್ಟು ದಿನ ಬೇರೆ ಬೇರೆ ಮಾಡ್ತಾರೆ ಪಾದಯಾತ್ರೆ. ಇಲ್ಲ, ಮಾಡ್ಲಿ. ನಾವು ಅಸೆಂಬ್ಲಿನಲ್ಲಿ ನಾವು ಅದನ್ನೆಲ್ಲ ತೆರೆದಿಡ್ತೀವಿ. ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು, ಬಿಜೆಪಿ ಅವ್ರ ಕಾಲದಲ್ಲಿ ಏನಾಯ್ತು, ಇದಕ್ಕೆ ಯಾರು ಪಿತಾಮಹ. ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು, ಜೆಡಿಎಸ್ ಮತ್ತೆ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು. ನಂತರ ಇದನ್ನೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಬಿಜೆಪಿ ಅವರು ಇದನ್ನು ಉಪಯೋಗಿಸಿಕೊಂಡಿದ್ದಾರೆ. ಅದನ್ನೆಲ್ಲ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಹೋಗ್ಬೇಕು. ಬಾಕಿ ಯಾರಾದ್ರೂ ಹೋದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸರ್ಕಾರದ ಕೈಯಲ್ಲಿ ಏನು ಇಲ್ಲ, ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರಿಂದ ನೋಡೋಣ, ಇಬ್ರು ಹೋರಾಟ ಮಾಡಲಿ. ಇಬ್ಬರಿಗೂ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗೂ ಇದೆ, ನಾವು ಉತ್ತರ ಕೊಡ್ತೀವಿ.